ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗ್ತಾ ಇದ್ದ ಹಾಗೆ ಸುಮಲತಾ ಅವರ ನಡೆ ಏನಾಗಿರುತ್ತೆ, ಸುಮಲತಾ ಅವರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವಿಸ್ತಾ ಇದೆ. ಜೆಡಿಎಸ್ಗೆ ಕೋಲಾರ, ಹಾಸನ, ಮಂಡ್ಯ ತೀರ್ಮಾನ ಆಗಿದೆ. ಹೀಗಂತ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸುಮಲತಾ ಜೊತೆ ಕೂಡ ನಾವು ಮಾತಾಡಿದ್ದೀವಿ. ಸುಮಲತಾಗೆ ಮುಂದೆ ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತ ಕೂಡ ಅಗರ್ವಾಲ್ ಅವರು ತಿಳಿಸಿದ್ರು. ಮತ್ತೊಂದು ಕಡೆ ಮಂಡ್ಯದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಅನ್ನುವಂತಹ ವಿಶ್ವಾಸವನ್ನ ವಿಪಕ್ಷ ನಾಯಕರು ಆಗಿರುವಂತಹ ಆರ್ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಬಗ್ಗೆ ರಾಷ್ಟ್ರೀಯ ನಾಯಕರೇ ನೋಡ್ಕೊಳ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಅವರಿಗೆ ಅಕಾಮಡೇಟ್ ಮಾಡೋ ಕೆಲಸ, ಆಮೇಲೆ ಬರಿಗೈಯಲ್ಲಿ ಅವ್ರನ್ನ ಕೂರಿಸಲ್ಲ, ಭರವಸೆ ಕೊಡೋ ಕೆಲಸ ಆಗಿದೆ ಅನ್ನೋದನ್ನ ಆರ್ ಅಶೋಕ್ ಹಾಗೂ ಅಗರ್ವಾಲ್ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. उन्होंने जब कहा उस समय वही सच था, आज जो मैं कह रहा हूँ वो सच है। अभी सुमलता का क्या रोल है सर? अभी थोड़ा जोर से सर। सुमलता आपके साथ बात किया? बहुत अच्छा रोल है। अच्छा, उनका राजनीतिक भविष्य बहुत उज्जवल है। ನೋಡಿ, ಅದನ್ನ ಎಲ್ಲ ಕೇಂದ್ರ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಅವರು ಕೇಂದ್ರ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ. ಸುಮಲತಾ ಅವರು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ. ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ. ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ. ಯಾವ ರಾಜ್ಯ ನಾಯಕರು ಕೂಡ ಸುಮಲತಾ ಅಪ್ಪಿಸೋದು ಇದುವರೆಗೂ ಭೇಟಿ ಆಗಿಲ್ಲ. ಯಾಕೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಅದು ಅವ್ರನ್ನೇ ಕೇಳಬೇಕು. ಈಗ ಬಾಲ್